ಇವತ್ತಿನ ವಿಡಿಯೋದಲ್ಲಿ ನವಮಂತ್ರಾಲಯ ಮಂದಿರ, ವೇಣುಗೋಪಾಲ ಸ್ವಾಮಿ, ದೊಡ್ಡ ಗಣಪತಿ ಹಾಗೂ ಬುಲ್ ಟೆಂಪಲ್ ಮತ್ತು ಇನ್ನಿತರ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ವಿ. ಹೇಗಿದೆ ದೇವಸ್ಥಾನ ಮತ್ತು ಅದರ ವಿಶೇಷತೆಗಳು ಏನು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ತುಂಬಾನೇ ಸುಂದರವಾಗಿದೆ ಮತ್ತು ಕೆಲವೊಂದು ದೇವಸ್ಥಾನಗಳನ್ನ ನೀವು ಮಿಸ್ ಮಾಡದೆ ನೋಡ್ಬೇಕಾಗುತ್ತೆ ಬಸವನಗುಡಿಗೆ ಹೋದಾಗ. ಮೊದಲಿಗೆ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಮೊದಲಿಗೆ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ಈ ರೀತಿಯಾಗಿ ನಿಮ್ಗೆ ಕಾಣಿಸುತ್ತೆ ದೇವಸ್ಥಾನ. ಯಾರೆಲ್ಲ ದೇವಸ್ಥಾನನ ನೋಡಿದೀರಾ ಅವರು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನವು ಸುಮಾರು 500 ವರ್ಷಗಳಷ್ಟು ಹಳೆಯದಾಗಿದೆ. ಇದನ್ನು ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ದೇವಾಲಯದಲ್ಲಿರುವ ಗಣೇಶನ ವಿಗ್ರಹವು ಒಂದೇ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದೆ ಮತ್ತು ಇದು 18 ಅಡಿ ಎತ್ತರ ಮತ್ತು 16 ಅಡಿ ಅಗಲವಿದೆ. ಈ ದೇವಸ್ಥಾನವು 15ನೇ ಶತಮಾನಕ್ಕೆ ಸೇರಿದ್ದು ಸುಮಾರು 600 ವರ್ಷಗಳಷ್ಟು ಹಳೆಯದಾಗಿದೆ ಎಂದು ಹೇಳಲಾಗುತ್ತದೆ. ದೇವಸ್ಥಾನವನ್ನು ಮೊದಲು ಯಾರು ನಿರ್ಮಿಸಿದರು ಎಂಬುದು ಖಚಿತವಾಗಿ ತಿಳಿದಿಲ್ಲ. ದೊಡ್ಡ ಗಣೇಶನ ವಿಗ್ರಹವನ್ನು ಏಕಶಿಲೆಯಲ್ಲಿ ಕೆತ್ತಲಾಗಿದೆ, ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ದೇವಸ್ಥಾನವು ಬಸವನಗುಡಿ ಪ್ರದೇಶದಲ್ಲಿದೆ ಮತ್ತು ಇದು ಬೆಂಗಳೂರಿನ ಪ್ರಮುಖ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಇಲ್ಲಿ ದೊಡ್ಡ ಗಣೇಶನ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ದೇವಸ್ಥಾನವು ಬಸವನಗುಡಿ ಪ್ರದೇಶದ ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ದೇವಾಲಯದ ಹತ್ತಿರವೇ ದೊಡ್ಡ ಬಸವನಗುಡಿ ಮತ್ತು ಬ್ಯೂಗಲ್ ರಾಕ್ ಉದ್ಯಾನವನವಿದೆ. ದೇವಸ್ಥಾನವು ಬೆಂಗಳೂರಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಮತ್ತು ಪ್ರತಿದಿನ ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ. ತಿಳ್ಕೊಂಡ್ರಲ್ಲ ದೊಡ್ಡ ಗಣಪತಿ ದೇವಸ್ಥಾನದ ಬಗ್ಗೆ ಎಷ್ಟೆಲ್ಲ ಮಾಹಿತಿಯನ್ನ. ಅಲ್ಲಿ ದರ್ಶನವನ್ನ ಮುಗಿಸ್ಕೊಂಡು ನಾವಿಲ್ಲಿ ಮೇಲೆ ಬುಲ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಇಲ್ಲಿ ನಾವು ಮೆಟ್ಲನ್ನ ಹತ್ಕೊಂಡು ಮೇಲ್ಗಡೆ ಬುಲ್ ಟೆಂಪಲ್ಗೆ ಹೋಗ್ಬೇಕಾಗುತ್ತೆ. ಬನ್ನಿ ನೋಡೋಣ ಬುಲ್ ಟೆಂಪಲ್ ಹೇಗಿದೆ ಮತ್ತು ಅದರ ವಿಶೇಷತೆಗಳನ್ನು ಏನು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಬುಲ್ ಟೆಂಪಲ್ ಬೆಂಗಳೂರು ನಗರದ ಒಂದು ಪ್ರಮುಖ ದೇವಾಲಯವಾಗಿದ್ದು ಇದನ್ನು ದೊಡ್ಡ ಬಸವನಗುಡಿ ಎಂದು ಕರೆಯುತ್ತಾರೆ. ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣವಾಗಿದೆ. ಇದನ್ನು 1537ರಲ್ಲಿ ಕೆಂಪೇಗೌಡರು ಕಟ್ಟಿಸಿದರು ಎಂದು ಹೇಳಲಾಗುತ್ತದೆ. ಇದು ನಂದಿ ದೇವರಿಗೆ ಮೀಸಲಾದ ದೇವಾಲಯವಾಗಿದೆ. ಬುಲ್ ಟೆಂಪಲ್ ಅನ್ನು ಕೆಂಪೇಗೌಡರು ವಿಜಯನಗರ ವಾಸ್ತುಶೈಲಿಯಲ್ಲಿ ನಿರ್ಮಿಸಿದರು. ದೇವಾಲಯದಲ್ಲಿರುವ ನಂದಿಯ ವಿಗ್ರಹವು ಒಂದೇ ಗ್ರಾನೈಟ್ ಬಂಡೆಯಿಂದ ಮಾಡಲ್ಪಟ್ಟಿದೆ. ಇದು 15 ಅಡಿ ಎತ್ತರ ಮತ್ತು 20 ಅಡಿ ಉದ್ದವಿದೆ. ನಂದಿ ವಿಗ್ರಹವನ್ನು ಕಲ್ಲಿದ್ದಲು ಮತ್ತು ಎಣ್ಣೆಯಿಂದ ಉಜ್ಜಿದಾಗ ಕಪ್ಪಾಗುತ್ತದೆ. ಇದು ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಪ್ರವಾಸಿಗರಿಗೆ ಬಹಳ ಮುಖ್ಯವಾದ ತಾಣವಾಗಿದೆ. ಇದು ಏಕಶಿಲ ನಂದಿ ವಿಗ್ರಹವನ್ನು ಹೊಂದಿದೆ. ಇದು ದೊಡ್ಡದಾಗಿದೆ ಮತ್ತು ದ್ರಾವಿಡ ವಾಸ್ತುಶೈಲಿಯಲ್ಲಿದೆ. ದೇವಾಲಯವು ದೊಡ್ಡ ಬಸವನಗುಡಿ ಎಂದು ಕರೆಯಲ್ಪಡುತ್ತದೆ ಏಕೆಂದರೆ ಇಲ್ಲಿ ದೊಡ್ಡ ನಂದಿ ವಿಗ್ರಹವಿದೆ. ದೇವಾಲಯದ ಸುತ್ತಲೂ ದೊಡ್ಡ ಉದ್ಯಾನವನವಿದೆ. ಇದು ವಿಶ್ರಾಂತಿಗೆ ಸೂಕ್ತವಾದ ಸ್ಥಳವಾಗಿದೆ. ಪ್ರತಿ ವರ್ಷ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ. ಇದು ಬಹಳ ಪ್ರಸಿದ್ಧವಾಗಿದೆ. ನೀವು ಬೆಂಗಳೂರಿಗೆ ಭೇಟಿ ನೀಡಿದರೆ ಬುಲ್ ಟೆಂಪಲ್ಗೆ ಭೇಟಿ ನೀಡುವುದನ್ನು ಮರೆಯಬೇಡಿ. ತಿಳ್ಕೊಂಡ್ರಲ್ಲ ದೊಡ್ಡ ಗಣಪತಿ ದೇವಸ್ಥಾನ ಮತ್ತು ದೊಡ್ಡ ನಂದಿ ವಿಗ್ರಹದ ಬಗ್ಗೆ. ನೀವು ಸಹ ಈ ದೇವಸ್ಥಾನಕ್ಕೆ ಭೇಟಿ ನೀಡಿಲ್ಲ ಅಂದ್ರೆ ಖಂಡಿತವಾಗಿ ಒಮ್ಮೆ ಭೇಟಿ ನೀಡಿ. ನೋಡ್ತಾ ಇರಬಹುದು ಇಲ್ಲಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನದ ಸುತ್ತಮುತ್ತ. ಇಲ್ಲಿ ಹೋದ್ರೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾನೇ ಪೀಸ್ಫುಲ್ ಅನ್ಸುತ್ತೆ ಮತ್ತೆ ತುಂಬಾ ಚೆನ್ನಾಗಿ ದೇವರ ದರ್ಶನವನ್ನು ಸಹ ಮಾಡಬಹುದು. ಇದು ನಿಮ್ಗೆ ಹೊರಗಡೆ ವ್ಯೂ ಆಗಿದೆ. ಇದು ಇನ್ನು ನನ್ನ ಚಾನೆಲ್ ನಲ್ಲಿ ಸುಮಾರು ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರ್ಬೋದು ನಾವು ಇಲ್ಲಿ ದೊಡ್ಡ ಗಣಪತಿ ಮತ್ತು ಬಸವಣ್ಣನನ್ನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಇದು ನಿಮ್ಗೆ ಈ ರೀತಿಯಾಗಿ ವ್ಯೂ ಅನ್ನ ತೋರಿಸ್ತಾ ಇದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಚಾನೆಲ್ ನಲ್ಲಿ ವ್ಲಾಗ್ ಗಳಲ್ಲದೆ ಕುಕಿಂಗ್ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ.
ನಿಮ್ಗೆ ಕುಕಿಂಗ್ ವಿಡಿಯೋಗಳನ್ನು ಲಾಗ್ಗಳನ್ನು ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ. ನಿಮ್ಗೆ ಯಾವುದು ಇಷ್ಟವಾದನ್ನ ಪ್ಲೇ ಲಿಸ್ಟ್ ನಲ್ಲಿ ನೋಡಿ ನಮ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರ್ಬೋದು ಉದ್ಯಾನವನ ಇದು. ನಿಮ್ಗೆ ಬುಲ್ ಟೆಂಪಲ್ ಪಕ್ಕನೇ ಇಲ್ಲಿ ಉದ್ಯಾನವನ ಕಾಣಿಸುತ್ತೆ. ನಂತರ ನಾವು ಮತ್ತೆ ಕೆಳಗಡೆ ಇಳಿಯುವಾಗ ಈ ರೀತಿಯಾಗಿ ನಿಮ್ಗೆ ಒಂದು ನೋಟ ಕಾಣಿಸುತ್ತೆ. ಈ ರೀತಿಯಾಗಿ ಒಂದು ಶಿಲ್ಪಗಳನ್ನ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಸ್ಟ್ಯಾಚ್ಯೂಸ್ ಅಂತ. ಅದಾದ್ಮೇಲೆ ಅಲ್ಲಿ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನಂತರ ಅಲ್ಲಿಂದ ವಾಲ್ಮೀಕಿ ಆಶ್ರಮ ಅಂತ ಕೆಳಗಡೆ ಬರುವಾಗ ನಿಮ್ಗೆ ರೈಟ್ ಸೈಡ್ ಕಾಣಿಸುತ್ತೆ. ಸೊ ಅಲ್ಲಿ ನಾವು ಹೋಗ್ಬಿಟ್ಟು ಅಲ್ಲೂ ಸಹ ಕೈ ಮುಕ್ಕೊಂಡ್ವಿ. ನಂತರ ಅಲ್ಲೇನೆ ದೊಡ್ಡ ಗಣಪತಿ ದೇವಸ್ಥಾನದ ಹಿಂದೆನೆ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲೂ ಸಹ ಹೋಗಿ ಪೂಜೆಯನ್ನ ಮಾಡಿಸಿದ್ವಿ. ಅಲ್ಲೂ ಸಹ ನಮ್ಗೆ ದೇವರ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ನೀವು ಸಹ ದೇವರ ದರ್ಶನವನ್ನ ಇಲ್ಲಿಂದಾನೇ ಮಾಡ್ಕೊಳ್ಳಿ. ಖಂಡಿತವಾಗಿ ಯಾರಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ಹಿಂದೆ ಇರುವಂತಹ ಈ ದೇವಸ್ಥಾನಕ್ಕೂ ಸಹ ಹೋಗಿ ಬನ್ನಿ. ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ಇಲ್ಲಿ ಬೇಡರ ಕಣ್ಣಪ್ಪ ದೇವಸ್ಥಾನನೂ ಇತ್ತು, ಅಲ್ಲೂ ಸಹ ಹೋಗ್ಬಿಟ್ಟು ಅಲ್ಲೂ ಸಹ ದೇವರ ದರ್ಶನವನ್ನ ಮಾಡ್ಕೊಂಡು ಬಂದ್ವಿ. ನಂತರ ಇದು ಶ್ರೀರಾಮಚಂದ್ರ. ಇಲ್ಲೂ ಸಹ ಮಂಗಳಾರತಿಯನ್ನ ತಗೊಂಡು ದೇವರಿಗೆ ಕೈ ಮುಕ್ಕೊಂಡು ಬಂದ್ವಿ. ಇದು ಸುಬ್ರಹ್ಮಣ್ಯ ಸ್ವಾಮಿ. ಇಲ್ಲೂ ಸಹ ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಅರ್ಚನೆಯನ್ನ ಮಾಡಿಸಿ ದೇವರಿಗೆ ಕೈ ಮುಕ್ಕೊಳ್ತಾ ಇದೀವಿ. ನೋಡ್ತಾ ಇರ್ಬೋದು ಇಲ್ಲಿ ಪೂಜೆ ನಡೀತಾ ಇದೆ. पार्वती प्रियानंदाय नमः गंगाधराय महोदराय नमः जम्बकमलाय नमः एकवर्णाय नमः द्विवर्णाय नमः त्रिवर्णाय नमः पूर्ण प्रजापते नमः आरुधते नमः शुक्रे नमः वार्तावे वटस्ताय नमः गापास्ताय नमः धनुराय नमः कालाधाराय ನಂತರ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಹುತ್ತ ಇತ್ತು. ಸೊ ಇಲ್ಲಿ ನಾಗರ ಕಲ್ಲುಗಳೆಲ್ಲ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಳಚಿ ವೃಕ್ಷ, ಇಲ್ಲೇ ಪಕ್ಕದಲ್ಲಿ ಎಷ್ಟೊಂದು ನಾಗರ ಕಲ್ಲುಗಳಿದ್ವು. ಅಲ್ಲೂ ಸಹ ದೇವರಿಗೆ ಕೈ ಮುಕ್ಕೊಂಡು ಬರ್ತಾ ಇದೀವಿ. ಯಾರಾದ್ರೂ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋದ್ರೆ ಖಂಡಿತವಾಗಿ ಮಿಸ್ ಮಾಡದೆ ಈ ಟೆಂಪಲ್ಗೂ ಸಹ ಹೋಗಿ ಬನ್ನಿ, ಬಹಳನೇ ಸುಂದರವಾಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ಕೆಲವೊಂದು ಮರದ ಹತ್ರ ಏನೇನ್ ದಾನ ಮಾಡ್ಬೇಕು ಅಂತ ಸಹ ಬರ್ತಿದ್ದಾರೆ. ಶಬರಿ ವೃಕ್ಷವನ ಅಂತ ಏನೋ ಬರ್ತಿದ್ರು. ಯಾವ ಧಾನ್ಯ ಇದು, ಯಾವ ಗಿಡ ಇದು ಅಂತ ಎಲ್ಲಾನು ಸಹ ಅಲ್ಲಿ ಡೀಟೈಲ್ ಆಗಿ ನಿಮ್ಗೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಇಲ್ಲಿ ಹೊರಗಡೆ ಬಂದ್ಮೇಲೆ ತೋರಿಸ್ತಾ ಇದೀನಿ ಪೂರ್ತಿಯಾಗಿ ವ್ಯೂ ಯಾವ ರೀತಿಯಾಗಿದೆ ಅಂತ. ನಂತರ ಮತ್ತೆ ಅಲ್ಲಿಂದ ಮೆಟ್ಲುಗಳನ್ನ ಇಳ್ಕೊಂಡು ಹೋಗುವಾಗ ನಿಮ್ಗೆ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಮಾಡಿರುವಂತಹ ಹಸುಗಳಾಗಿರ್ಬೋದು, ಕೆಲವೊಂದು ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಮಕ್ಕಳದ್ದು ಎಲ್ಲ ಕಾಣಿಸುತ್ತೆ. ಚೆನ್ನಾಗಿದೆ ಎಲ್ಲ ದೇವಸ್ಥಾನ. ನನಗಂತೂ ಬಹಳನೇ ಖುಷಿ ಆಯ್ತು, ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಅಲ್ಲಿಂದ ನಾವು ನವಮಂತ್ರಾಲಯ ಮಂದಿರ, ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಮೊದಲಿಗೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಸಹ ದೇವರ ದರ್ಶನವನ್ನ ಮಾಡ್ಕೊಂಡು ಬಂದ್ವಿ. ನಂತರ ಅಲ್ಲೇ ಪಕ್ಕದಲ್ಲಿರುವಂತಹ ನವಮಂತ್ರಾಲಯ ಮಂದಿರ ದೇವಸ್ಥಾನಕ್ಕೆ ಹೋಗಿದ್ವಿ. ನೀವು ಆ ದೇವಸ್ಥಾನದ ಸ್ವಲ್ಪ ದೂರ ನಡ್ಕೊಂಡು ಬಂದ್ರೆ ಈ ದೇವಸ್ಥಾನ ರೈಟ್ ಸೈಡ್ ಅಲ್ಲೇ ನಿಮ್ಗೆ ಬರುತ್ತೆ. ಈ ಎರಡು ದೇವಸ್ಥಾನನು
ಒಂದ್ರ ಪಕ್ಕ ಒಂದು ಅಟ್ಯಾಚ್ ಆಗಿದೆ. ಇದು ನವಮಂತ್ರಾಲಯ ಮಂದಿರ ದೇವಸ್ಥಾನ. ನಿಮ್ಗೆ ಒಳಗಡೆ ಎಂಟ್ರಿ ಕೊಡುವಾಗ ಈ ರೀತಿಯಾಗಿ ಗಣಪತಿ ಮೊದಲು ದೇವರಿಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ಬೇಕಾಗುತ್ತೆ. ನಂತರ ಎಲ್ಲರೂ ರಾಯರಿಗೆ ಇಲ್ಲಿಂದಲೇ ಕೈ ಮುಕ್ಕೋಬಿಡಿ. ಅದಾದ್ಮೇಲೆ ಇದು ಸುತ್ತ ಇರುವಂತಹ ದೇವಸ್ಥಾನ ಒಂದು ನೋಟ. ನೋಡಿ ಗಣಪತಿ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂತ. ನಾನು ಈ ನವಮಂತ್ರಾಲಯ ಮಂದಿರಕ್ಕೆ ಮೊದಲನೇ ಬಾರಿ ಹೋಗಿದ್ದು, ತುಂಬಾನೇ ಇಷ್ಟ ಆಯ್ತು. ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ, ಮತ್ತೆ ತುಂಬಾನೇ ಚೆನ್ನಾಗಿತ್ತು ದೇವಸ್ಥಾನ. ಅದಾದ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ದೇವರನ್ನ ಸ್ಮರಿಸುತ್ತಾ ಕುತ್ಕೊಂಡು ನಂತರ ಕೆಲವೊಂದು ಸೆಲ್ಫಿಗಳನ್ನ ತಗೊಂಡು ಹಾಗೆ ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ಮೇಲೆ ತೋರಿಸ್ತಾ ಇದೀನಿ ಯಾವ ರೀತಿಯಾಗಿದೆ ದೇವಸ್ಥಾನ ಏನು ಅಂತ. ಇದು ನವಮಂತ್ರಾಲಯ ಮಂದಿರ, ಮತ್ತೆ ಪಕ್ಕದಲ್ಲಿರುವುದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನಂತರ ಅಲ್ಲಿಂದ ಹಾಗೆ ಹೊರಗಡೆ ಮುಂದೆ ನಡ್ಕೊಂಡು ಹೋಗುವಾಗ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಗೋವರ್ಧನ ಗಿರಿ ಕಾಣಿಸುತ್ತೆ. ಸೊ ಆ ದೇವಸ್ಥಾನಕ್ಕೂ ಸಹ ಹೋಗಿದ್ವಿ. ಇದರ ಪೂರ್ತಿ ವಿವರಣೆ ಬೇಕು ಅಂತಂದ್ರೆ ನಾನು ಮೊದಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಅಲ್ಲೂ ಸಹ ದೇವರ ದರ್ಶನ ಮಾಡಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡು ನಂತರ ಅಲ್ಲಿಂದ ಹಾಗೆ ನಾವು ವಾಕ್ ಮಾಡ್ಕೊಂತ ಹೋದ್ವಿ. ಹೊಟ್ಟೆ ಹಸಿತಿತ್ತು, ಹಾಗಾಗಿ ಒಂದು ಹೋಟೆಲ್ಗೆ ಹೋಗಿ ಫ್ರೈಡ್ ರೈಸ್ ನ ಆರ್ಡರ್ ಮಾಡಿದ್ವಿ. ಫ್ರೈಡ್ ರೈಸ್ ತಿಂದು ನಂತರ ಅಲ್ಲೇನೆ ಒಂದು ಮೋಸಂಬಿ ಜ್ಯೂಸ್ ಅನ್ನ ಕುಡ್ಕೊಂಡ್ ಬಂದ್ವಿ. ನಂತರ ಹಾಗೆ ಮುಂದೆ ನಡ್ಕೊಂಡು ಹೋಗುವಾಗ ನಿಮ್ಗೆ ಇಲ್ಲೊಂದು ಕಲ್ಯಾಣ ಮಂಟಪ ಕಾಣಿಸ್ತಿತ್ತು. ನಾವ್ ಅದನ್ನ ದೇವಸ್ಥಾನ ಅನ್ಕೊಂಡ್ವಿ, ಅದು ಸಹ ತುಂಬಾ ಚೆನ್ನಾಗಿತ್ತು. ನಂತರ ಅಲ್ಲಿಂದ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೊಂದು ಫ್ರೂಟ್ ಶಾಪ್ ಕಾಣಿಸ್ತು, ಅಲ್ಲಿ ಫ್ರೂಟ್ ಸಲಾಡ್ ಮಾಡ್ತಾ ಇದ್ರು. ತುಂಬಾ ಫ್ರೆಶ್ ಆಗಿ ತುಂಬಾ ಹೈಜೀನ್ ಆಗಿತ್ತು. ಎಲ್ಲಾ ತರ ಫ್ರೂಟ್ಸ್ ಅನ್ನು ಕಟ್ ಮಾಡಿ ಕೊಟ್ರು. ನಂತರ ಅಲ್ಲಿ ಫ್ರೂಟ್ ಸಲಾಡ್ ಅನ್ನ ತಿನ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.